ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಇದು ಬಂದುಬಿಟ್ಟು ಮನೆಯಿಂದಲೇ ಮಾಡುವಂಥ ಕೆಲಸ, ವರ್ಕ್ ಫ್ರಮ್ ಹೋಮ್. ಇದು ಕಾಲ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡೋ ಅಂಥದ್ದು. ಇದು ಹೌಸ್ ವೈಫ್ಗಳಿಗೆ ಬೆಸ್ಟ್ ಕೆಲಸ ಅಂತ ಹೇಳ್ಬೋದು. ಯಾರಾದರೂ ಮಾಡ್ಬೋದು ಇದನ್ನು. ಸ್ಟೂಡೆಂಟ್, ಹೌಸ್ ವೈಫ್ಸ್, ಮತ್ತು ಈಗ ಕೆಲಸಕ್ಕೆ ಹೋಗ್ತಾ ಇದ್ದೀರಿ, ಇನ್ಕಮ್ ಸಾಕಾಗ್ತಿಲ್ಲ ಅಂತ ಹೇಳೋರು ಸಹ ಈ ವರ್ಕ್ ಫ್ರಮ್ ಹೋಮ್ ಜಾಬ್ನ ಮಾಡ್ಬೋದು. ಇದು ಒಂದು ಬಿಗ್ ಕಂಪ್ನಿ ಆಗಿರುತ್ತೆ. ಇದರಲ್ಲಿ ಯಾವುದೇ ಮೋಸ ಇಲ್ಲ, ದುಡ್ಡು ಕೊಟ್ಟು ಮಾಡೋ ಅಂಥದ್ದು ಇಲ್ಲ. ಇದು ಬಂದುಬಿಟ್ಟು ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್ ವರ್ಕ್ ಆಗಿರುತ್ತೆ. ಮತ್ತು ಇದ್ರದ್ದು ಏನಪ್ಪ ಮೇನ್ ಅಂದರೆ, ನೀವು ಹೋಗಿ ಇಂಟರ್ವ್ಯೂನ ಯಾವ ಥರ ಅಟೆಂಡ್ ಮಾಡಬೇಕು ಅಂದರೆ, ಅವರೇ ವಿಡಿಯೋ ಕಾಲಲ್ಲಿ ಇಂಟರ್ವ್ಯೂ ತೊಗೊತಾರೆ. ವಿಡಿಯೋ ಕಾಲಲ್ಲಿ ಇಂಟರ್ವ್ಯೂ ತೊಗೊಂಡು ಫಸ್ಟು ಒಂದು ಟೆಸ್ಟ್ ಇರುತ್ತೆ. ಆ ಟೆಸ್ಟ್ ಆದಮೇಲೆ ನೀವು ಆ ಟೆಸ್ಟಲ್ಲಿ ಪಾಸಾಗಿ ಸೆಲೆಕ್ಟ್ ಆದರೆ ಅವರೇ ವಿಡಿಯೋ ಕಾಲಲ್ಲಿ ಇಂಟರ್ವ್ಯೂ ತೊಗೊಂಡು ಆಮೇಲೆ ನಿಮಗೆ ಆಫರ್ ಲೆಟರ್ ಕೊಡ್ತಾರೆ ಮೇಲಿಗೆ. ಸೊ ಇದು ಒಂದು ಒಳ್ಳೆ ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಸ್ಯಾಲ್ರಿ ಬಂದುಬಿಟ್ಟು ಇದರಲ್ಲಿ 22 ಇಂದ 28,000ವರೆಗೂ ಅರ್ನ್ ಮಾಡ್ಬೋದು. ಯಾವುದೇ ಶಾಪಿಂಗ್, ಆನ್ಲೈನ್ ಶಾಪಿಂಗ್ ಮಾಡ್ತೀರಾ, ಆನ್ಲೈನ್ ಶಾಪಿಂಗಲ್ಲಿ ಯಾವುದಾದ್ರೂ ಪರ್ಚೇಸ್ ಮಾಡಿ ನಿಮಗೆ ಅದು ಚೆನ್ನಾಗಿಲ್ಲ ಅಂತ ರಿಟರ್ನ್ ಮಾಡಿ ಅದು ಡಿಲೇ ಆಗುತ್ತಲ್ಲ, ಆ ಟೈಮಲ್ಲಿ ನಾವು ಕಸ್ಟಮರಿಗೆ ಕಾಲ್ ಮಾಡ್ತೀವಲ್ಲ, ಆ ಥರ ಆ ಕಸ್ಟಮರ್ ಮಾತಾಡ್ತಾರಲ್ಲ, ಆ ಥರ ವರ್ಕ್ ಇದು. ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್ ವರ್ಕು. ಇದರಲ್ಲಿ ಸೆಲೆಕ್ಟ್ ಆದರೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ತಲೆನೋವಿಲ್ದನೆಯ ಆರಾಮಾಗಿ ನೀವು ಕೆಲಸ ಮಾಡ್ಬೋದು. ಇದರಲ್ಲಿ ಶಿಫ್ಟ್ ವೈಸ್ ಇದೆ, ನೈಟ್ ಶಿಫ್ಟ್ ಆ್ಯಂಡ್ ಡೇ ಶಿಫ್ಟು. 9 ಅವರ್ ಡ್ಯೂಟಿ ಇರುತ್ತೆ. ಇದರಲ್ಲಿ ಫುಲ್ ಟೈಮ್ ವರ್ಕ್ ಆಗಿರುತ್ತೆ. ಇದು ಪಾರ್ಟ್ ಟೈಮ್ ವರ್ಕ್ ಅಲ್ಲ, ಫುಲ್ ಟೈಮ್ ವರ್ಕು. 9 ಅವರ್ ಡ್ಯೂಟಿ ಇರುತ್ತೆ. ಪ್ಲಸ್ ಇನ್ಸೆಂಟಿವ್ ಕೊಡ್ತಾರೆ ಇದರಲ್ಲಿ. 22 ಇಂದ 28,000 ಫಿಕ್ಸ್ಡ್ ಸ್ಯಾಲ್ರಿ. ನೆಕ್ಸ್ಟ್ ಇನ್ಸೆಂಟಿವೂ ಇರುತ್ತೆ ಇದರಲ್ಲಿ. ಸೊ ಈ ಜಾಬಿಗೆ ಯಾವ ಥರ ಅಪ್ಲೈ ಮಾಡಬೇಕು ಏನು ಅಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳಿದ್ದೀನಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಸ್ಕಿಪ್ ಮಾಡಿದರೆ ಅರ್ಥ ಆಗಲ್ಲ. ಇದರಲ್ಲಿ 7 ಸ್ಟೆಪ್ಪಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡ್ದೇ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಎಲ್ಲರೂ ಅಪ್ಲೈ ಮಾಡಿ, ನೀವು ಕೆಲಸ ತಗೊಂಡು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಿ. ಇಷ್ಟು ಹೇಳ್ತೀನಿ ನಾನು. ಸೊ ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಏನು ಅಂತ ಈ ಫುಲ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಾದರೆ ಹೇಳಿ. ಇಲ್ಲ ನಾನು ಡೈಲಿ ವೀಡಿಯೋಸ್ ಹಾಕ್ತಾ ಇರ್ತೀನಿ ಜಾಬ್ ಬಗ್ಗೆ, ಜಾಬ್ ಅಪ್ಡೇಟ್ ಬಗ್ಗೆ, ಯಾವ ಥರ ರೆಸ್ಯೂಮ್ ಕ್ರಿಯೇಟ್ ಮಾಡೋದು, ಎಲ್ಲೆಲ್ಲಿ ಜಾಬ್ ಇದ್ದಾವೆ, ಮನೆಯಲ್ಲೇ ಕೂತ್ಕೊಂಡು ಮಾಡೋ ಅಂಥ ಜಾಬ್ಗಳು ಯಾವುವು, ಇಂಟರ್ವ್ಯೂಗೆ ಹೋಗಿ ಮಾಡೋ, ವಾಕಿನ್ನಲ್ಲಿ ಮಾಡೋ ಅಂಥ ಜಾಬ್ಗಳು ಯಾವುವು, ಎಲ್ಲ ಜಾಬ್ ಡೀಟೇಲ್ಸ್ ನನ್ನ ವೀಡಿಯೋಸಲ್ಲಿ ಡೈಲಿ ಹಾಕ್ತಾ ಇರ್ತೀನಿ, ಅಪ್ಡೇಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ನೋಡಿ ಸಪೋರ್ಟ್ ಮಾಡಿ. ಈಗ ಈ ಜಾಬ್ಗೆ ಯಾವ ಥರ ಅಪ್ಲೈ ಮಾಡಬೇಕು ಅಂತ ನೋಡೋಣ ಬನ್ನಿ. ಇದು ಬಂದುಬಿಟ್ಟು ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್ ವರ್ಕ್ ಆಗಿರುತ್ತೆ. ಇದು ಬಂದುಬಿಟ್ಟು ಇಂಡಿಯಾದಲ್ಲೇ ಹೈರಿಂಗ್ ಮಾಡ್ಕೊತ ಇದ್ದಾರೆ. ರಿಮೋಟ್ ಜಾಬ್ ಇದು. ವರ್ಕ್ ಫ್ರಮ್ ಮನೆಯಲ್ಲೇ ಕೂತು ಮಾಡೋ ಅಂಥ ಜಾಬ್ ಆಗಿರುತ್ತೆ. ಇದು ಫುಲ್ ಟೈಮ್ ವರ್ಕ್ ಆಗಿರುತ್ತೆ. ನೋಡಿ ಅಲ್ಲಿ ಅಬೌಟ್ ದ ಜಾಬ್ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ. ಆನ್ಲೈನ್ ಬಿಸ್ನೆಸ್ ಮ್ಯಾನೇಜರ್, ವರ್ಚುವಲ್ ಅಸಿಸ್ಟೆಂಟ್, ಅಡ್ಮಿನ್, ಆಪರೇಷನ್ ಆ್ಯಂಡ್ ಎ ಸಪೋರ್ಟ್ ರೋಲ್. ನೀವು ಯಾವ ಥರ ಜಾಬ್ ಅಂದರೆ, ಅವ್ರು ಕಾಲ್ ಮಾಡಿರ್ತಾರಲ್ಲ ಅದಕ್ಕೆ ಸಜೆಷನ್ ಕೊಡಬೇಕು. ಅವ್ರು ಏನಾರ ಕ್ವಶನ್ ಕೇಳಿದರೆ ಅದಕ್ಕೆ ಸಜೆಷನ್ ಕೊಡಬೇಕು. ಆ ಥರ ಜಾಬ್ ಆಗಿರುತ್ತೆ ಇದು. ಇಲ್ಲಿ ಬೇಸಿಕ್ ಡೀಟೇಲ್ಸ್ ಏನೇನು ಬೇಕು ಅಂತ ಹಾಕಿದ್ದಾರೆ. ಮತ್ತು ಇದಕ್ಕೆ ಯಾವ ರೀತಿ ಕೆಲ್ಸಕ್ಕೆ ತಗೊತಾರೆ ಅಂತ ಹಾಕಿದ್ದಾರೆ ನೋಡಿ. ಅಸೈನ್ಮೆಂಟ್ ಇರುತ್ತೆ, ಒಂದು ಟೆಸ್ಟ್ ಇರುತ್ತೆ, ನೆಕ್ಸ್ಟು ವಿಡಿಯೋ ಕಾಲ್ ಇಂಟರ್ವ್ಯೂ ಇರುತ್ತೆ, ಆಮೇಲೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದಿರುತ್ತೆ. ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಆಫರ್ ಲೆಟರ್ ಕೊಡ್ತಾರೆ, ಮೇಲಿಗೆ ಬರುತ್ತೆ ಆಫರ್ ಲೆಟರು. ಈ ಜಾಬಿಗೆ ಹೇಗೆ ಅಪ್ಲೈ ಮಾಡಬೇಕು ಅಂದರೆ, ಅಲ್ಲಿ ಅಪ್ಲೈ ಲಿಂಕ್ ಅಂತ ಇದೆಯಲ್ಲ, ಅದಕ್ಕೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ವೆಲ್ಕಮ್ ಟು ದ ಆನ್ಬೋರ್ಡಿಂಗ್ ಪೋರ್ಟಲ್ ಫಾರ್ ವಿಶಾಪ್.com. ಈ ಕಂಪ್ನಿ ಬಂದುಬಿಟ್ಟು
ಅಮೆಝಾನು, ಮೀಶೋ, ಫ್ಲಿಪ್ಕಾರ್ಟ್ ಅಂತ ಇದೆಯಲ್ಲ, ಆ ಥರದ್ದೇ ಒಂದು ವಿಶಪ್ ಕಂಪ್ನಿ ಇದು ಆನ್ಲೈನ್ ಪರ್ಚೇಸಿಂಗ್ ಕಂಪ್ನಿ ಆಗಿರುತ್ತೆ. ವಾಟ್ ಈಸ್ ವಿಶಪ್? ವಿಶಪ್ ಈಸ್ ಇಂಡಿಯಾಸ್ ಲಾರ್ಜೆಸ್ಟ್ ರಿಮೋಟ್ ವರ್ಕ್ ಪ್ಲಾಟ್ಫಾರ್ಮ್. ಇದು ವರ್ಕ್ ಫ್ರಮ್ ಹೋಮ್ ಜಾಬ್. ಈಗ ಮೀಶೋ ಕಂಪ್ನಿಯಲ್ಲಿ ಹೆಂಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆಯೋ ಅದೇ ಥರ ಇದರಲ್ಲೂ ವರ್ಕ್ ಫ್ರಮ್ ಹೋಮ್ ಜಾಬ್ ಇರುತ್ತೆ. ಸೊ ಇಲ್ಲಿ ಲಾಸ್ಟಿಗೆ ಬಂದರೆ ನೀವು ಇದು ಫುಲ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಅದ್ರದ್ದು ಕಂಪ್ನಿ ಬಗ್ಗೆ. ಬೇಕಿದ್ದರೆ ನೀವು ಅಪ್ಲೈ ಮಾಡಿದ್ಮೇಲೆ ಒಂದು ಸತಿ ನೋಡಿ ಓದ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಲಾಗಿನ್ ಆಗಬೇಕು. ಎಂಟರ್ ಯುವರ್ ಮೇಲ್ ಐ ಡಿ, ನಿಮ್ಮ ಮೇಲ್ ಐ ಡಿ ಕೊಟ್ಟು ಲಾಗಿನ್ ಆಗಬೇಕು. ಇದಕ್ಕೆ ಲಾಗಿನ್ ಆದಮೇಲೆ ಪಾಸ್ವರ್ಡ್, ನಿಮ್ಮ ನೇಮು ಆ್ಯಂಡ್ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡನ್ನ ನೀವೇ ಸೆಟ್ ಮಾಡಬೇಕು. ಲಾಗಿನ್ ಆದಮೇಲೆ ನೀವೇ ಸೆಟ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇದು ಅಪ್ಲಿಕೇಶನ್ ಫಿಲ್ ಮಾಡೋದು. ಈ ಅಪ್ಲಿಕೇಶನಲ್ಲಿ 7 ಸ್ಟೆಪ್ಸ್ ಇರುತ್ತೆ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ. ಫಸ್ಟು ನಿಮ್ಮ ನೇಮು, ಮೇಲ್ ಐ ಡಿ, ಕಾಂಟ್ಯಾಕ್ಟ್ ನಂಬರು ಅದೆಲ್ಲ ಇರುತ್ತೆ ಫಸ್ಟ್ ಒನ್ನಲ್ಲಿ. ಇಲ್ಲಿ ನೋಡಿ ಅಬೌಟ್ ಯುವರ್ ಸೆಲ್ಫ್ ಅಂತ ಇದೆಯಲ್ಲ, ಫಸ್ಟ್ ಒನ್ ಫುಲ್ ನೇಮು, ನೆಕ್ಸ್ಟ್ ಮೇಲ್ ಐ ಡಿ ಮತ್ತು ಫೋನ್ ನಂಬರು, ಡೇಟ್ ಆಫ್ ಬರ್ತು, ನಿಮ್ಮ ಡೇಟ್ ಆಫ್ ಬರ್ತ್ ಏನೋ ಫಿಲ್ ಮಾಡಿ, ಫೋನ್ ನಂಬರ್ ಫಿಲ್ ಮಾಡಿ, ಮೇಲ್ ಐ ಡಿ ಸ್ಟಾರ್ಟಿಂಗ್ ಕೊಟ್ಟಿರ್ತೀವಲ್ಲ ಅದೇ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಮೇಲ್ ಐ ಡಿ. ನೆಕ್ಸ್ಟ್ ಅದೆಲ್ಲ ಆದಮೇಲೆ ಬೇಸಿಕ್ ಜಾಬ್ ರಿಕ್ವೈರ್ಮೆಂಟ್ ಅಂತ ಇದೆ ನೋಡಿ. ಬೇಸಿಕ್ ಜಾಬ್ ರಿಕ್ವೈರ್ಮೆಂಟಲ್ಲಿ ಹ್ಯಾವ್ ಯು ರೀಡ್ ದ ಜಾಬ್ ಡಿಸ್ಕ್ರಿಪ್ಷನ್ ಓದಿದ್ದೀರಾ ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಡಿ. ಡೂ ಯು ಓನ್ ಪರ್ಸನಲ್ ಲ್ಯಾಪ್ಟಾಪ್ ಆ್ಯಂಡ್ ಡೆಸ್ಕ್ಟಾಪ್ ಅಂತ ಇದೆ. ನಿಮ್ಮ ಹತ್ರ ಡೆಸ್ಕ್ಟಾಪ್ ಇದ್ದರೆ ಡೆಸ್ಕ್ಟಾಪು, ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪ್ ಇದೆನಾ ಅಂತ ಕೊಡಿ. ಡೂ ಯು ನೆಕ್ಸ್ಟ್ ಬಂದುಬಿಟ್ಟು ಸ್ಕಿಲ್ಲು, ನಿಮ್ದು ಏನೇನು ಸ್ಕಿಲ್ ಇದೆ ಅಂತ ಇಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಟೈಪ್ ಮಾಡಬೇಕು. ಅಲ್ಲಿ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಅದನ್ನಾದರೂ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ನಿಮ್ಮದು ಓನ್ ಏನು ಸ್ಕಿಲ್ ಇದೆಯೋ ಅದನ್ನು ಟೈಪ್ ಮಾಡಿದರೆ ಟೈಪ್ ಆಗುತ್ತೆ. ಅಲ್ಲಿ ನಿಮ್ಮ ಸ್ಕಿಲ್ ಎಲ್ಲ ಟೈಪ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ವರ್ಕ್ ಎಕ್ಸ್ಪೀರಿಯೆನ್ಸು. ನಿಮ್ಮದು ವರ್ಕ್ ಎಕ್ಸ್ಪೀರಿಯೆನ್ಸ್ ಎಷ್ಟಿದೆ ಅಂತ, ಹೌ ಮಚ್ ಕಾರ್ಪೊರೇಟ್ ಎಕ್ಸ್ಪೀರಿಯೆನ್ಸ್ ಡೂ ಯು ಹ್ಯಾವ್. ನೀವು ಕಾರ್ಪೊರೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಾಯಿದೆ. ಮಾಡಿದರೆ ಎಷ್ಟು ಇಯರ್ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಾಯಿದೆ. ಮಾಡಿದರೆ ಎಷ್ಟು ಇಯರ್ ಅಂತ ಟೈಪ್ ಮಾಡಿ. ಮಾಡಿಲ್ಲ, ಸೊ ಅದಕ್ಕೆ 00 ಅಂತ ಕೊಟ್ಟಿನಿ. ಆರ್ ಯು ದ ಪ್ರೆಸೆಂಟ್ಲಿ ವರ್ಕಿಂಗ್, ನೀವು ಇವಾಗ ಕೆಲಸ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ಕೇಳ್ತಾ ಇದೆ. ಮಾಡ್ತಾ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನೆಕ್ಸ್ಟು ವೆನ್ ವಾಸ್ ಯುವರ್ ಲಾಸ್ಟ್ ವರ್ಕಿಂಗ್ ಡೇಸ್, ನೀವು ಪ್ರೀವಿಯಸ್ ವರ್ಕಿಂಗ್ ಡೇಸ್ ಎಷ್ಟು ದಿನ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ಅದು ಎಷ್ಟು ದಿನ ಮಾಡಿದ್ದೀರೋ ಅಷ್ಟು ದಿನ ಟೈಪ್ ಮಾಡಿ. ನೆಕ್ಸ್ಟು ಆರ್ಗನೈಜೇಷನ್, ನೀವು ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದೆ. ನೀವು ವರ್ಕ್ ಮಾಡ್ತಾ ಇದ್ದರೆ ಯಾವ ಕಂಪ್ನಿ ಅಂತ ಟೈಪ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ನೀವು ಏನು ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ನೀವೇನು ವರ್ಕ್ ಮಾಡ್ತಾಯಿದ್ದೀರೋ ಅದ್ರ ಬಗ್ಗೆ ಕೊಡಿ. ನೆಕ್ಸ್ಟ್ ದಿಸ್ ಈಸ್ ಮೈ ಕರೆಂಟ್ ಜಾಬ್, ನೀವು ವರ್ಕ್ ಮಾಡ್ತಾಯಿದ್ದೀರಾ ಎಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಂದರೆ ವರ್ಕಿಂಗ್ ಲೆಟ್ಸ್ ನೋ ಮೋರ್ ಅಬೌಟ್ ಯು ಅಂತ ಇದೆ ನೆಕ್ಸ್ಟ್ ಸ್ಟೆಪ್ಪು. ವೈ ಡೂ ಯು ವಾಂಟ್ ಟು ವರ್ಕ್ ರಿಮೋಟ್ಲಿ, ನೀವು ಯಾಕೆ ರಿಮೋಟ್ ವರ್ಕ್ನ ಚೂಸ್ ಮಾಡ್ತಾ ಇದ್ದೀರಾ ಅಂತ ಮಿನಿಮಮ್ ಆಫ್ 150 ವರ್ಡ್ಸಲ್ಲಿ ಬರಿಬೇಕು. ನೀವು ಓನಾಗಿ ಬರೆಯೋಕ್ಕೆ ಬಂದರೆ ಬರೀರಿ, ನಿಮಗೆ ಬರೆಯೋಕ್ಕೆ
ಬರೆಯೋಕ್ಕೆ ಬರಲ್ಲ ಅಂದರೆ ChatGPT ಹೆಲ್ಪ್ ತಗೊಂಡು ಬರಿಬೋದು. ಅದನ್ನು ಕಾಪಿ ಪೇಸ್ಟ್ ಆದರೂ ಮಾಡ್ಬೋದು. ವೈ ಆರ್ ಯು ಎಕ್ಸ್ಪ್ಲೋರಿಂಗ್ ನ್ಯೂ ಜಾಬ್ ಇನ್ ದ ಮಾರ್ಕೆಟ್? ನೀವು ಯಾಕೆ ಹೊಸ ಜಾಬ್ನ ಸರ್ಚ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಯಿದೆ. ಇದನ್ನು ಮಿನಿಮಮ್ 150 ವರ್ಡ್ಸಲ್ಲಿ ಬರಿಬೇಕು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫ್ಯಾಮಿಲಿ ಇನ್ಕಮ್ಮು. ನಿಮ್ಮ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಅಂತ ಕೇಳ್ತಾಯಿದೆ. ಸ್ಪೆಸಿಫಿಕ್ಕಾಗಿ ನೀವು ಲಾಸ್ಟ್ ಪ್ರೀವಿಯಸ್ ವರ್ಕ್ ಮಾಡೋದಲ್ಲಿ ಸ್ಯಾಲ್ರಿ ಎಷ್ಟು ತೊಗೊತಿದ್ದೀರಾ ಅಂತ ಕೇಳ್ತಾಯಿದೆ. ನೀವು ಪ್ರೀವಿಯಸ್ ವರ್ಕ್ ಮಾಡ್ತಿದ್ರೆ ಸ್ಯಾಲ್ರಿ ಬರ್ತಾಯಿದ್ರೆ ಎಷ್ಟು ಅಂತ ಟೈಪ್ ಮಾಡಿ, ಇಲ್ಲ ಬರ್ತಾ ಇಲ್ಲ ಅಂದರೆ 0 ಹಾಕಿ. ನೆಕ್ಸ್ಟು ಅವರೇ ಕೊಟ್ಟಿದ್ದಾರೆ, ಪ್ಲೀಸ್ ರೈಟ್ NA ಇಫ್ ನಾಟ್ ಅಪ್ಲಿಕೇಬಲ್. ನೀವು NA ಅಂತಲೇ ಟೈಪ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಪ್ಲೀಸ್ ಎಂಟರ್ ದ. ನೆಕ್ಸ್ಟ್ ಹೋದರೆ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ. ಅಪ್ಲೋಡ್ ಡಾಕ್ಯುಮೆಂಟ್ ಅಂದರೆ ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಬೇಕು. ಇದು ಮಿನಿಮಮ್ ಅಪ್ಲೋಡ್ ಸೈಜು 1 MB ಇರಬೇಕು ಮತ್ತು PDF ಫಾರ್ಮೇಟಲ್ಲಿ ಇರಬೇಕು. ನೋಡಿದ್ರಲ್ಲ ಯಾವ ಥರ ಅಪ್ಲೈ ಮಾಡಬೇಕು ಅಂತ. ಸೊ ನೀವು ಹೋಗಿ ಅಪ್ಲೈ ಮಾಡಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಸ್ಗೋಸ್ಕರ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ಥರ ಜಾಬ್ ಹುಡುಕ್ತಾ ಇದ್ದೀರಾ, ನಿಮಗೆ ಯಾವ ಥರ ಜಾಬ್ ಇಂಟ್ರೆಸ್ಟ್ ಇದೆ ಅಂತ ತಿಳಿಸಿದರೆ ನಾನು ಆ ಥರ ಜಾಬಿನ ಬಗ್ಗೆ ವೀಡಿಯೋಸ್ ಮಾಡಿ ಹಾಕೋಕ್ಕೆ ಅನುಕೂಲ ಆಗುತ್ತೆ. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್.